ಚಿಕ್ಕಪ್ಪ ದೊಡ್ಡಮ್ಮ ಫೋನ್ ಮಾಡಿತ್ತು ಬೆಳಗ್ಗೆ, ಇವತ್ತು ಬೆಳಗ್ಗೆ ಮಾಡಿತ್ತು. ಅದೇ ಏನ್ ಮಾಡ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತ ಕೇಳ್ತು. ಮದ್ವೆಗೂ ಬಂದಿರ್ನಿಲ್ವಲ್ಲ, ಅದಕ್ಕೆ ವಿಚಾರಿಸ್ಕೋಣ ಫೋನ್ ಮಾಡಿತ್ತು. ಆಮೇಲೆ ಇವ್ರು ನಮ್ಮ ಮನೆಯವ್ರನ್ನೆಲ್ಲ ಬೈಕಲ್ಲಿ ನೋಡಿದ್ರಂತಪ್ಪ. ಏನೇನೋ ಹೇಳ್ತಿತ್ತು. ನಾನೇನು ಸುಮ್ಮನೆ ಆಗೋದೆ, ಮತ್ತೆ ಇನ್ನೇನು ಕೇಳಿಲ್ಲ. ನಾನೇನು ಕರ್ದಿಲ್ಲ ಬನ್ನಿ ಅಂತ, ಅವರೇ ಬರ್ತೀನಿ ಅಂದ್ರು. ಇನ್ನೇನು ಬನ್ನಿ ಒಂದೆರಡು ದಿವಸ ಇದ್ದೋಗಿ ಅಂದೆ. ಅಯ್ಯಮ್ಮಯ್ಯ, ಯಾರ ಬಗ್ಗೆ ಹೇಳ್ತಾವ ಗೊತ್ತಾ ಇವಳು? ಈಗ ನೋಡು, ನಾವು ಬಡವ್ರು ಅಂದ್ಬಿಟ್ಟು ನಮ್ಮ ಅಣ್ಣ ಇದಾನಲ್ಲ, ನಾವು ಪವ್ಯಾರಪ್ಪ, ಅವ್ರಕ್ಕಿಂತ ದೊಡ್ಡವನು. ಅವರು ತುಂಬ ಸೌಕಾರ, ಅಂದರೆ ನಿಮ್ಮಷ್ಟೇನಿಲ್ಲ ಬಿಡಿ ಹಳೆ ಮೇಲೆ. ಈಗ ಏನಾಗ್ಬಿಟ್ಟಿದೆ, ಹೊಟ್ಟೆ ಹೊರಿ. ನಾವು ಹೋಗಿ ಲಗ್ನ ಪತ್ರಿ ನಾನೇ ಕೊಟ್ಟೆ. ಅಮ್ಮ ಏನಂದ್ಲು ಗೊತ್ತಾ? ಬಡವ್ರ ಮನೆ ಮದುವೆಗೆಲ್ಲ ನಾವು ಬರಲ್ಲ, ಹಂಗೆ ಹಿಂಗೆ ಅಂದ್ಲು. ಆಯ್ತು ಬಿಡಮ್ಮ, ನಮ್ಮ ಕೈಯಲ್ಲಿ ಆದಷ್ಟು ಕರೆದಿದ್ದೀವಿ, ಲಗ್ನ ಪತ್ರಕ್ಕೆ ಕೊಡ್ಬೇಕಾಯ್ತು, ಕೊಟ್ಟಿದ್ದೀವಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಅರ್ಥ ಆಯ್ತಾ? ಅವ್ರ ಯಜಮಾನನು ಅಷ್ಟೇ, ಅವಾಗ ಎಂಟ್ರ ಮಾತೆ ಕೇಳ್ತಾನೆ. ಅಯ್ಯೋ ಅಂತ ಏನು ಸಾವುಕಾರ ಅಲ್ಲ ನಿಮ್ಮಂಗೆ. ಅರೆ ನಾವು ಪವ್ಯ ಅವರು ನಮ್ಮದು ಎಲ್ಲ ಹಂಗೆ, ನಮ್ಗಿಂತ ಸ್ವಲ್ಪ ಸಾವುಕಾರ. ನಿಮ್ಮನ್ನೆಲ್ಲೂ ಬೈಕಲ್ಲಿ ನೋಡಕ್ಕೆ ಅದೇನೇ ಇಲ್ಲ ಬಿಡಿ. ನಂಗೆ ಗೊತ್ತಾ, ಅವಳು ಪುಂಗಿ ಇರ್ತಾಳೆ ಪವಿ, ಅದೇನು ಗೊತ್ತಾ, ನೀನು ಸಾವುಕಾರ ಮನೆಗೆ ಬಂದ್ಬಿಟ್ಟಿಯ. ಈಗ ಅವಳಿಗೆ ಹೊಟ್ಟೆ ಹೊರಿ. ಮೊನ್ನೆ ಏನೋ ವಾಟ್ಸಪ್ಪಲ್ಲಿ ಇದರಲ್ಲೆಲ್ಲ ಹಾಕಿದೆಯಲ್ವಾ, ಅದಕ್ಕೆ ಅವಳು ಹೊಟ್ಟೆ ಹೊರ್ಕೊಂಡು ಇದು ಮಾಡ್ತಾಳೆ. ತಡಿ ಒಂಚೂರು ನಾನು ಮಂತ್ರ ಶಕ್ತಿಯಿಂದ ನೋಡ್ತೀನಿ. ಓಂ 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 ಓ ಓ ಏನಂಗೆ ಗೊತ್ತಾಳೆ ಮೇಲೆ ನಿಮ್ಮ ಪವಿನು ಮಂಜುನು ಬೇರೆ ಮಾಡೋಕ್ಕೆ ಓಡಾಡ್ತಾರೆ. ಅಂದರೆ ಹಳೆ ಮೇಲೆ ನಿಮ್ಮನ್ನ ಅವಳು ತುಂಬ ಏನು ಅಂದರೆ, ಅವಳಿಗೊಬ್ಳು ಮಗಳವಳೆ. ಆ ಮಗಳನ್ನ ನಿಮಗೆ ಅಂದರೆ ಪಾಪ ಚಿಕ್ಕವಳು ಬಿಡಿ ಅವಳು. ಇವು ಪವಿಗೂ ಅವಳಿಗೂ 6 ವರ್ಷನೇನೋ ಚಿಕ್ಕವಳು. ಇನ್ನೂ ಆ ಹುಡುಗಿ ಇನ್ನೂ 2 ವರ್ಷ ಬಿಟ್ಟು ಮದುವೆ ಮಾಡ್ಬೋದು, ಹಂಗೈತೆ. ಅದಕ್ಕೇನೋ ಇದು ಮಾಡೋರೆ. ಪವಿ ಹಂಗೇನು ಇನ್ನೇನು ಫೋನ್ ಮಾಡಿದ್ರೆ ಹಂಗೆ ಮ್ಯಾನೇಜ್ಮೆಂಟ್ ಮಾಡು, ಗೊತ್ತಾಗೈತೆ ಅಂತ ಅನ್ಬೇಡ. ಏನೇನು ಹೇಳ್ತಾಳೆ ಎಲ್ಲ ರೆಕಾರ್ಡ್ ಮಾಡಿ ಇಟ್ಕೊ ನಿನ್ನ ಫೋನಲ್ಲಿ, ಆಯಿತಾ? ಒಂದಿನ ಹಾಕಂತೆ. ಆಮೇಲೆ ಬಾವರೆ ಹಳೆ ಮೇರೆ, ಸಾರಿ ಬಾವರೆ ನಂಗತ್ತೆ. ಹಳೆ ಮೇರೆ ಇನ್ನೇನಾರ ಆಟೋದೇನು ಮಾಡಿದ್ರಿ? ಚೂರು ಏನು ಗೊತ್ತಾಗ್ನಿಲ್ಲ ನನಗೆ. ಅದೇ ನೋಡಿನಿ, ನಾಳೆನ ನಾಡ್ದೆ ಕೊಡಿಸ್ತೀನಿ. ಅದು ಯಾರು ನಂಗೆ ಗೊತ್ತಾಗ್ತಾನೆ ಇಲ್ಲ. ಯಾರ ಬಗ್ಗೆ ಮಾತಾಡ್ತಿದ್ದೆ? ನಾನೆಲ್ಲೂ ಬೈಕ್ ಇಲ್ಲ. ಪವಿ, ನನ್ನ ಹತ್ರ ಎಲ್ಲ ಐತೆ ಬೈಕ್, ನೀನೇನೋ ಬೈಕು ಅಂತಿದ್ಯಾ? ಅಯ್ಯೋ, ನಂಗೂ ಗೊತ್ತು ಕಣ್ರಿ ನಿಮ್ಮ ಹತ್ರ ಬೈಕ್ ಇಲ್ಲ ಅಂತ. ಆದ್ರೂ ಅವ್ರು ಹಂಗೆ ಹೇಳ್ತಿದ್ರು, ನಂಗೆ ಸುಮ್ಮನೆ ತಲೆ ಏನು ಕೆಡಿಸ್ಕೊಂಡಿಲ್ಲ. ಹೌದಾ? ನಾನು ಬೈಕ್ ಏನಕ್ಕೆ, ಕಾರು ಐತೆ, ಟ್ರ್ಯಾಕ್ಟರ್ ಒಂದು 4-5 ಐತೆ. ಈಗ ಏನಾರ ಇವ್ರು ಹೇಳಿದ್ಮೇಲೆ ನಂಗೆ ಏನಾರು ಬೈಕ್ ತಗೊಳ್ಬೇಕು. ಅದು ಯಾಕೆ ಇವನಿಗೆ ಅವ್ನಿಗೆ ಆಟೋ ತೆಗೆದು ಕೊಡ್ತೀನಲ್ಲ, ಇನ್ನೇನಕ್ಕೆ ಬೈಕು? ಸಾಕ್ಬಿಡು. ಇನ್ನೇನಾರ ಇದೆ ಮಾವರೆ, ಒಂಚೂರು ಓಟ್ ಬರೋಣ ಬರ್ರಿ ಇಲ್ಲೇ. ಹೋಗೋಣ ಬರ್ರಿ. ಅವರು ಪವಿಗೆ ಡೌಟ್ ಬರಲಿ ಅಂತ ಹೇಳಿರೋದು. ಅವ್ರೇನು ತಿಳ್ಕೊಬಿಟ್ಟಾರೆ ಗೊತ್ತಾ? ನಿಮ್ಮ ಹತ್ರ ಸಾವುಕಾರ ಅಂದ್ಮೇಲೆ ಬೈಕ್ ಇರುತ್ತೆ, ಕಾರ್ ಇರುತ್ತೆ. ಅದು ಇನ್ನೊಂದು ಇಲ್ಲಿಗೆ ಬಂದಿಲ್ಲ, ಅವೆಲ್ಲ ಏನಿಲ್ಲ. ಪವಿಗೆ ಇದು ಮಾಡಾರೆ. ಪವಿ, ಏನೇನು ಕೇಳ್ತಾರೆ ನಾನು ಹೇಳ್ದಂಗೆ ವಿಡಿಯೋ ಕಾಲು ರೆಕಾರ್ಡಿಂಗ್ ಮಾಡಿ ಇಟ್ಕೊ, ಆಯ್ತಾ? ಆಮೇಲೆ ನೋಡ್ಕೊಳ್ಳೋಣ. ಸರಿ, ನಡೀರಿ ಹಳೆ ಮೇರೆ, ಹೋಗೋಣ ನಡೀರಿ. ರಿಂಗ್ ಆಗ್ತೈತೆ. ಹಲೋ ಪವಿ, ನೀನೇನಾ? ನಾನಮ್ಮ ದೊಡ್ಡಮ್ಮ. ಏನು ತಿಂಡಿ ಮಾಡಿದಮ್ಮ ಮಗಳೇ? ನಾನೇ ಪವಿ. ಅದೇ ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೆ. ನೀನೇನ್ ಮಾಡಿರತ್ತೆ ದೊಡ್ಡಮ್ಮ? ಅಯ್ಯೋ, ಅದ್ಯಾರೋ ನಿನ್ ಗಂಡ ಹಿಂದೆ ಬೈಕಲ್ಲಿ ಯಾರನ್ನೋ ಒಂದು ಹುಡುಗಿ ಕೂರ್ಸ್ಕೊಂಡು ಹೋಗ್ತಿದ್ದಪ್ಪ. ಅದೇ ಅವತ್ತು ಫೇಸ್ಬುಕ್ಕಲ್ಲೆಲ್ಲ ಹಾಕೊಂಡಿದ್ದಲ್ಲ, ಅದೇ ಹುಡುಗ. ಅವನೇ ತಾನೇ ನಿನ್ ಗಂಡ? ಅದೇ ಯಾರೋ ಹುಡುಗಿನ ಹಾಕೊಂಡು ಹೋಯ್ತಾವ. ನಮ್ಮ ಸ್ವಲ್ಪ ಹುಷಾರು. ಏನಮ್ಮ, ನಾನು ಇಷ್ಟೆಲ್ಲ ಹೇಳ್ತೀನಿ, ನೀನೇನು ಕೇಳಿಲ್ಲೇನೋ ನೆನ್ನೆ ನಾನು ಹೇಳಿದ್ಕೆ? ಇವತ್ತು ಒಂದು ಸ್ವಲ್ಪ ಕೇಳು. ದೊಡ್ಡಮ್ಮ ಸರಿ ಕೇಳ್ತಾಳೆ, ತಡಿ ರೆಕಾರ್ಡ್ ಮಾಡ್ಕೊಡ್ತೀನಿ. ದೊಡ್ಡಮ್ಮ ಸರಿ ಕೇಳಿಸ್ತಿಲ್ಲ, ಇನ್ನೊಂದ್ಸತಿ ಹೇಳ್ ದೊಡ್ಡಮ್ಮ. ಕೇಳಿಸಿಲ್ಲ, ಏನ್ ಹೇಳ್ದೆ? ಅದೇ ನಿನ್ ಗಂಡ ಅವತ್ತು ಫೇಸ್ಬುಕ್ಕಲ್ಲಿ ಕಳಿಸಿದ್ದಲ್ಲ, ವಾಟ್ಸಪ್ಪಲ್ಲಿ. ಯಾವ್ದೋ ಹುಡುಗಿ ಪ್ಯಾಂಟು ಶರ್ಟ್ ಹಾಕೊಂಡಿದ್ಲು. ಅವಳು ಅನ್ಕೊಂಡು ಸೊಂಟ ತಪ್ಕೊಂಡು ಎಲ್ಲ ಹೋಯ್ತಾವ್ರೆ. ಒಂದು ಸ್ವಲ್ಪ ನೋಡಮ್ಮ ನೀನು. ನಾನು ಹೇಳಿದ್ದು ಏನು ಮೊನ್ನೆ ಹೇಳಿದ್ದು ಕೇಳಿಲ್ಲೇನು? ನೋಡು, ಹಿಂಗೆ ಜಾಸ್ತಿಯಾರೆ ಹೋಗ್ಬಿಡ್ತಾನೆ ನಿನ್ನ. ಮತ್ತೆ ಬಡವ್ರ ಮನೆ ಹುಡುಗಿ ನೀನು. ನಾನು ಹೇಳಿದ ಮಾತೇ ಕೇಳಲ್ವಲ್ಲ ಪವಿ ನೀನು. ಸ್ವಲ್ಪ ಇದು ಮಾಡು. ನಾನು ಬರ್ತೀನಿ ಅಂದರೆ ಬೇಡ ಅಂತೀಯ. ನಾನು ಬಂದ್ರೆ ಅಲ್ಲಿ ಸರಿ ಮಾಡ್ತೀನಪ್ಪ, ಎಲ್ಲ ಬಂದು ಹೋಗಿತೀನಿ. ಇಲ್ಲ ಬಿಡು ದೊಡ್ಡಮ್ಮ, ಅದು ಮನೆ ಕೆಲಸ ಎಲ್ಲ ಕಟ್ಟಿಸ್ತಿದ್ರಲ್ಲ, ಅವಾಗ ಇವ್ರು ಇಂಜಿನಿಯರಿಂಗ್ ಕರ್ಸಿದ್ರು.
ತಿಳ್ಕೊಳೋದು. ಈಗ ನಿನ್ ಗಂಡನ ಹತ್ರ ಕೋಟ್ಯಾಧಿಪತಿ ಅಲ್ವಾ ಅವನು, ಹಂಗೇನೆ ಫ್ರೆಂಡ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಲಾಸ್ಟಿಗೆ ಪಾರ್ಕ್ ಸುತ್ತೋದು, ಹೋಟ್ಲು ಸುತ್ತೋದು ಅವೆಲ್ಲ ಮಾಡ್ತಾರೆ. ಏನಮ್ಮ ನೀನು, ನಾನು ಹೇಳಿದ ಮತ್ತೆ ಕೇಳಲ್ವಲ್ಲ. ನಿಮ್ ದೊಡ್ಡಮ್ಮನ ಮೇಲೆ ನಂಬಿಕೆ ಇಲ್ವೇನಮ್ಮ? ಏನಮ್ಮ, ಹೋಗ್ಲಿ ಬಿಡಮ್ಮ, ನಾನೇನು ಹೇಳಲ್ಲ. ಏ ಇಲ್ಲ ಇಲ್ಲ ದೊಡ್ಡಮ್ಮ, ನೀನ್ ಹೇಳಿದ್ಯ ಅಂದ್ಮೇಲೆ ನಮ್ದೇ ಇರಕ್ಕಾಗ್ತದಾ? ನಾನು ನಿನ್ ನಂಬ್ತೀನಿ. ಇರು, ಇವತ್ ಬರ್ಲಿ ಮನೆಗ್ ಕೇಳ್ತೀನಿ. ಹಂಗೆ ಸರಿಗೆ ಬೆಂಡೆತ್ಬೇಕು. ಅವ್ರ ಅಮ್ಮಂಗೂ ಹೇಳು, ಅವ್ರ ಅಪ್ಪಂಗೂ ಹೇಳು, ಏನ್ ನಿಮ್ ಮಗ ಮಾಡೋ ಸರಿನಾ, ಹಂಗೆ ಹಿಂಗೆ ಅಂತ ಒಂದ್ ಸ್ವಲ್ಪ ಕೇಳು. ನಿಮ್ಮ ಮಾವನು ನಿಮ್ಮ ಅತ್ತೆನು. ಹಿಂಗೆ ಬಿಟ್ರೆ ಆಗಲ್ಲ. ನಮ್ ದೊಡ್ಡಮ್ಮ ಬಂದು ಸರಿ ಬೈತೇನು. ಏನಮ್ಮ ನೀನು? ಇರು ದೊಡ್ಡಮ್ಮ, ಬಂದ್ರು ಅವ್ರು ಕೇಳ್ತೀನಿ ತಡಿ, ಆಮೇಲೆ ಮಾಡ್ತೀನಿ ನಿಂಗ್ ತಗ. ಸರಿ ಸರಿ ಅಮ್ಮ. ನಮ್ಮ ಮನೆಯವನು ಬರ್ತಾವನೆ ಇಲ್ಲಿ, ಕರೆಕ್ಟ್ ಉಣ್ಣ ಟೈಮಿಗೆ ಬಂದ್ಬಿಡ್ತಾನೆ ನಿನ್ ದೊಡ್ಡಪ್ಪ. ಸರಿ ಸರಿ ಆಯ್ತಮ್ಮ, ಆಯ್ತು. ಕೇಳ್ಬಿಟ್ಟು ನಾಳೆ ಫೋನ್ ಮಾಡ್ತೀನಿ. ಇಡಮ್ಮ ಇಡಮ್ಮ. ಅಯ್ಯಯ್ಯೋ, ಫುಲ್ ಖುಷಿ ಈಗ ನಾನು. ಅಷ್ಟೇ, ನನ್ನ ಮಗಳನ್ನ ಅಲ್ಲಿಗೆ ಕೊಡದೆ. ಏನಂತೀರ ವೀಕ್ಷಕ್ರೆ? ದೊಡ್ಡ ಸಾಹುಕಾರ ಮಂಜ. ನಾನು ಸುಮ್ಮನೆ ಏನು ಬೈಕು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಾನು ಪವಿ ಗೂಬೆ ಮುಂಡೆದದು, ಬಡವ್ರ ಮನೆ ಹುಡುಗಿಯಲ್ವಾ, ಏನು ಗೊತ್ತಾಗಲ್ಲ. ಗೂಬೆ ಮುಂಡೆದು ನಾನು ಸರಿಯಾಗಿ ಓಡ್ಬಿಟ್ಟು ಅವರ ಮಂಜಾರ ಅಪ್ಪ ಅಮ್ಮಂಗೆ ಹೇಳಿದ್ರೆ ಇವಳಿಗೆ ಸುಮ್ಮನೆ ಬಿಡ್ತಾರ, ವಾಡ್ದೋಡಿಸ್ತಾರೆ. ನನಗೂ ಅದೇ ಆಗ್ಬೇಕಾಗಿರೋದು. ಅಕ್ಕಿಗಳು ಫುಲ್ ಖುಷಿ. ಅಮ್ಮ ನಾಳೆಯಿಂದ ಜಗಳ. ಅಯ್ಯಯ್ಯೋ, ನಾನು ಸಕ್ಸಸ್ ಆಗ್ಬಿಟ್ಟಪ್ಪ. ಯಾವ ಚಿಕ್ಕಪ್ಪ ಬರಲಿ, ಅವನೇ ಬರಲಿ, ಪವಿದು ಫ್ಯಾಮಿಲಿ ಇದು ಮಾಡ್ಬಿಡ್ತೀನಿ. ಮಟಾಶ್ ನನ್ನ ಮಗಳನ್ನ ಆ ಮನೆಗೆ ಕೊಟ್ಬಿಡ್ತೀನಿ. ಏನಂತೀರ ವೀಕ್ಷಕ್ರೆ? ನಾನು ಮಾಡ್ತೀರ ಸರಿ ಅಲ್ವಾ? ಯಾರು ದುಡ್ಡು ನೋಡಿ ಸುಮ್ಮನೆ ಇರ್ತಾರ? ನೀವೇ ಹೇಳಿ. ಸರಿನಾ? ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರಿ.